ಮುಂಚಿತವಾಗಿ ಅರ್ಜಿ ಹಾಕಿ ಮೀಟರ್ ತಗೊಂಡು ದುಡ್ಡು ಕಟ್ಟಿ ಮೀಟರ್ ತಗೊಂಡು ಆಮೇಲೆ ನೀವು ಕರೆಂಟ್ ಉಪಯೋಗಿಸ್ಬೇಕು. ಹಾ ಈ ಪಂಪ್ ಸೆಟ್ ಅದೇ ತರ ಹಾ ಮುಂಚಿತವಾಗಿ ನೀವು ಅರ್ಜಿ ಕೊಟ್ಟು ಹ್ಮ್. ಏನ್ ದುಡ್ಡು ಕಟ್ಬೇಕು ಆಫೀಸ್ಗೆ ಅದೆಲ್ಲಾನು ದುಡ್ಡು ಕಟ್ಟಿ ಹ್ಮ್. ಆಮೇಲೆ ಕರೆಂಟ್ ಉಪಯೋಗಿಸ್ಕೋಬೇಕು. ಹ್ಮ್. ಹಂಗೆ ಇರೋದು ರೂಲ್ಸ್ ಈಗ. ಹ್ಮ್. ಮತ್ತೆ ಇನ್ನೊಂದು ನೀವ್ ಹೇಳಿದ್ರಲ್ಲ, ನಾವು ಅರ್ಜಿ ಕೊಟ್ಟಿಲ್ಲ, ವೋಲ್ಟೇಜ್ ಪ್ರಾಬ್ಲಮ್ ಇಲ್ಲ, ನಮ್ ಸಮಸ್ಯೆ ಏನು ಹೇಳಿಲ್ಲ, ಆದ್ರೂ ಕೂಡ ನೀವು 25 ತೆಗೆದು 63 ಏನಕ್ಕೆ ಆಗ್ತಾ ಇದೀರಾ ಅಂತ, ಹ್ಮ್. ಅದು ತಪ್ಪು ಅಂತ ಹೇಳಿದ್ರಲ್ಲ, ಹ್ಮ್. ಅದೇನು ತಪ್ಪಲ್ಲ. ಯಾಕೆ ಅಂದ್ರೆ ಹ್ಮ್. ಈಗ ಒಬ್ಬರಿಗೆ ಕರೆಂಟ್ ಬೇಕು ಅಂತ ಕೇಳ್ಕೊಂಡ್ ಬಂದಾಗ ನಮ್ಮ ಆಫೀಸ್ಗೆ ಹ್ಮ್. ನಾವು ಕರೆಂಟ್ ಕೊಡ್ಲೇಬೇಕು. ಕರೆಂಟ್ ಕೊಡ್ಬೋದು. ಕರೆಂಟ್ ಅಲ್ಲ, ಕೊಡಕ್ಕೆ ಅಲ್ಲ, ಸರಿ ಸರ್, ಕೇಳಿ ಓಕೆ. ಕೇಳಿ ಹಾ, ಹಾ, ಆಯ್ತು ಹಾ. ಕೇಳಿ ಪೂರ್ತಿ ಕೇಳಿ. ಕರೆಂಟ್ ಕೊಡಕ್ಕೆ ಹಾ. ನಾವು ಸಿಸ್ಟಮ್ ನ ಏನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಒಂದ್ ಲೈನ್ ಎಳೆಯೋದಿರ್ಲಿ ಅಥವಾ ಒಂದ್ ಟಿ ಸಿ ಹಾಕೋದಿರ್ಲಿ, ಹ್ಮ್. ಏನ್ ಮಾಡ್ಬೇಕು ಅದನ್ನ ನಾವು ಡಿಪಾರ್ಟ್ಮೆಂಟ್ ಇಂದ ಮಾಡೋ ಅವಕಾಶ ಇದ್ರೆ ಡಿಪಾರ್ಟ್ಮೆಂಟ್ ಇಂದ ಮಾಡ್ತೀವಿ. ಹಾ. ಇಲ್ಲ ಪಾರ್ಟಿಗಳೇ ಮಾಡ್ಕೋಬೇಕು ಅನ್ನೋದಾದ್ರೆ ಅವ್ರಿಗೆ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡ್ಕೊಟ್ಬಿಟ್ಟು ನೀವು ಮಾಡಿಸ್ಕೊಳ್ಳಿ ಕಾಂಟ್ರಾಕ್ಟರ್ ಮುಖಾಂತರ ಅಂತ ಮಾಡಿಸ್ತೀವಿ. ಹ್ಮ್. ಅದು ರೂಲ್ಸ್ ಇರೋದು. ಹ್ಮ್. ಸೊ ಹಂಗಾಗಿ ಈಗ ಅವರು 4 ಜನ 5 ಜನ ನಾವು ದುಡ್ಡು ಕಟ್ತೀವಿ, ನಮ್ಗೆ ಕರೆಂಟ್ ಬೇಕು ಪಂಪ್ ಸೆಟ್ಗೆ ಅಂತ ಬಂದ್ರು, ಹ್ಮ್. ಅವ್ರಿಗೆ ದುಡ್ಡು ಕಟ್ಸಿದೀವಿ, ಮತ್ತೆ ಟಿ ಸಿ ನ 25 KV ಟಿ ಸಿ ಅಲ್ಲಿ ಅಷ್ಟು ಜನಕ್ಕೆ ಕೊಡಕ್ ಆಗಲ್ಲ ಅಂದ್ಬಿಟ್ಟು ಹ್ಮ್. ಅದನ್ನ ಎನ್ಹಾನ್ಸ್ ಮಾಡಿ ಈಗ 63 KV ಟಿ ಸಿ ಹಾಕಕ್ ಬಂದಿದೀವಿ. ಇದು ಇದು ನೀವು ಎಸ್ಟಿಮೇಟ್ ಏನ್ ಮಾಡಿದಿರಿ ಸರ್? ಇದು 63 KV ಈಗ 63 KV ಏನ್ ಮಾಡ್ತಾರೆ, ಅಲ್ಲಿ 25 ತೆಗೆದು 63 ಹಾಕೋದು ಅಂತ ಮಾಡಿದೀವಿ. ಪ್ರೊಸೀಜರ್ ಏನಂತ ಮಾಡಿದಿರಿ ಅದನ್ನ? ಅದನ್ನ ಹೇಳ್ತಿದ್ದೀನಲ್ಲ, ಹಾ, ಈಗ ಹೊಸದಾಗಿ ದುಡ್ಡು ಕಟ್ತಾ ಇದಾರೆ, ಹಾ. ಅವ್ರಿಗೆ ದುಡ್ಡು ಕಟ್ಟಿಸ್ಕೊಂಡು ರೆಗ್ಯುಲರ್ ಮಾಡ್ಲಿಕ್ಕೆ ನಮ್ಗೆ ಏನೇನ್ ದುಡ್ಡು ಕಟ್ತಾರೆ ಅದಕ್ಕೆಲ್ಲ ಏನು ಇರೋ ಟಿ ಸಿ 25 KV ಟಿ ಸಿ ಕೆಪಾಸಿಟಿ ತಡಿಯಲ್ಲ, ಹಂಗಾಗಿ 25 ತೆಗೆದು 63 ಮಾಡ್ತೀವಿ ಅಂತ ಮಾಡಿದೀವಿ ಎಸ್ಟಿಮೇಟ್ ನ. ಸರಿ ಸರ್, ಆಯ್ತು. ಈಗ ಫೋನ್ ಮಾತಾಡೋದ್ ಬೇಡಿ, ಸೋಮವಾರ ನಾನು ನಿಮ್ಮ ಹತ್ರ ಬಂದು ಅಲ್ಲೇ ಕಾಣ್ತೀನಿ, ಮುಖಾಮುಖಿ ನಾವು ಮಾತಾಡೋಣ ಸರ್. ಅಲ್ಲ ಇವಾಗ್ಲೇ ಬನ್ನಿ, ಟೈಮ್ ಎಷ್ಟೀಗ? ಇಲ್ಲ ಇಲ್ಲ, ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ನಾವು ಇವತ್ತು ಫ್ರೀ ಇಲ್ಲ. ಈಗ ಅವ್ರಿಗೆ ಮತ್ತೆ ಕರೆಂಟ್ ಕೊಡ್ಬೇಕಲ್ಲ, ಮತ್ತೆ ಹೆಂಗ್ ಕೊಡೋದು? 25 ಮೇಲೆ ನೋಡಿ, ಆಯ್ತು, ನಿಮ್ಗೆ ಕೊಡ್ಬೇಕು ಅನ್ನೋಂಗಿದ್ರೆ ಹೋಗಿ ಕೊಡಿ ನೋಡೋಣ. ಆಯ್ತು, ಕೊಡಿ ನೋಡೋಣ. ಆಯ್ತು ಅಂದ್ರೆ ಅಲ್ಲ, ಯಾವ ತರ ಹೋಗಿ ಕೊಡಿ ಮಾತಾಡೋದು? ನೋಡೋಣ. ಅಲ್ಲ ಸರ್, ನಿಮ್ ಪ್ರೊಸೀಜರ್ ಏನಿದೆ ನೀವು ಮಾಡಿ ಸರ್. ನೀವು ನಾವು ಅದೇನ್ ಬೇಡಿ, ಅದು ನಿಮ್ಮ ಪ್ರೊಸೀಜರ್ ಇದ್ರೆ ಹೋಗಿ ಮಾಡಿ. ಅಲ್ಲ ನೋಡೋಣ ಅಂತ ಪದ ಅಲ್ಲ, ಬಂತಲ್ಲ, ಅದು ಹೋಗ್- ಏನು ಸರ್ಕಾರಿ ಕೆಲ್ಸಕ್ಕೆ ಅಡ್ಡಿಪಡಿಸೋಂತ ನಿಟ್ಟಲ್ಲಿ ಮಾತಾಡ್ತಾ ಇದ್ದೀರಾ, ಯಾವ ತರ ಅದು? ನಾನ್ ಸರ್ಕಾರಿ ಕೆಲ್ಸಕ್ಕೆ ಅಡ್ಡಿಪಡಿಸೋಕೆ ಏನ್ ಬಂದಿಲ್ಲ. ಮತ್ತೆ ಆಯ್ತಾ? ಆದ್ರೆ ಮಾಡೋಣ ನೋಡಿ ಅಂದ್ರಲ್ಲ, ಹೋಗಿ ಯಾವ ಕೊಡಿ ಸರ್. ಆಯ್ತು, ಈಗ ಹೋಗಿ ಚೇಂಜ್ ಮಾಡಿ ಹೋಗ ನೋಡೋಣ. ಹಾ ಹೋಗಿ ಚೇಂಜ್ ಮಾಡಿ ನೋಡೋಣ ಅಂತ ಇದ್ರಲ್ಲ, ಅದೇ ನಾನು ಈಗ ಹೇಳ್ತೀನಿ ಸರ್. ನೋಡೋಣ, ಹೋಗಿ ಚೇಂಜ್ ಮಾಡಿ ಸರ್, ನೋಡೋಣ. ಯಾಕೆ ಮಾಡಕ್ ಆಗಲ್ಲ ಅಂತನಾ? ಬಂದ್ ಮಾಡಿ, ಬನ್ನಿ. ಈಗ ಮಾಡಕ್ ಆಗಲ್ಲ ಅಂತನಾ? ಬನ್ನಿ, ಸ್ಪಾಟ್ ಬನ್ನಿ. ಏನ್ ಮಾಡ್ತೀರಾ ಅಂತ ಬಂದ್ರೆ? ನಾವೇನು ಮಾಡಕ್ಕಾಗಲ್ಲ, ಹೆಂಗ್ ಚೇಂಜ್ ಮಾಡ್ತೀರಿ ಮಾಡಿ. ನನ್ ಜಮೀನೊಳಗಿದೆ, ಪ್ರೊಸೀಜರ್ ಏನು ಅಂತ ನನ್ಗೆ ಗೊತ್ತು, ಕೆರೆಸ್ ರೂಲ್ಸ್ ನನ್ಗೂ ಗೊತ್ತು. ಬನ್ನಿ, ನೀವು ಬನ್ನಿ, ನಾನು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀನಿ, ಹೆಸರು ನಾನು ಹೋಗ್ತೀನಿ, ಗೊತ್ತು. ಸರಿ ಆಯ್ತು, ಹೋಗಿದ್ ಬನ್ನಿ ಅಲ್ಗೇನೆ. ಸೋಮವಾರ ಏನ್ ನನ್ನ ಹತ್ರ ಬರ್ಬೇಡಿ, ಅಲ್ಗೆ ಹೋಗಿದ್ ಬನ್ನಿ. ಸರಿ.